2025ನೇ ಇಸ್ವಿಯಲ್ಲಿ ಗುರುಗಳೇ ನಮ್ಮ ಮಿಥುನ ರಾಶಿಯವರಿಗೆ ಹೇಗಿದೆ ನೋಡಿ. ಮಿಥುನ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಇಲ್ಲ, ದೊಡ್ಡ ಮಟ್ಟದ ನಷ್ಟ ಇಲ್ಲ, ಮಧ್ಯಮವಾಗಿ ನಡ್ಕೊಂಡು ಹೋಗುವಂತಹ ಯೋಗ. ಗುರುವು ಜನ್ಮದಲ್ಲಿ ಕೂತ್ಕೊಳ್ತಾರೆ. ಗುರುವು ಜನ್ಮರಾಶಿನಲ್ಲಿ ಗುರು ಬಂದು ಅದು ಬುಧನ ಮನೆಗೆ ಬರ್ತಾರೆ. ಬುಧನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಗೆ ಬರುವಂಥವನು ಗುರುಗ್ರಹ. ಇಲ್ಲಿ ಗುರು ಮತ್ತು ಬುಧ ಏನಾಗ್ತಾರೆ ಅಂತಂದರೆ ತಂದೆ ಮಕ್ಕಳ ಸಂಬಂಧಗಳಾಗುತ್ತೆ. ಮಗನ ಮನೆಗೆ ಅಪ್ಪ ಬರುವಂಥದ್ದು. ದಶಮ ಸ್ಥಾನದಲ್ಲಿರುವಂತಹ ಶನಿಯ ಯೋಗ. ಶನಿ ದಶಮ ಸ್ಥಾನಕ್ಕೆ ಬಂದಾಗ ತಟಸ್ಥ ಸ್ವಭಾವವನ್ನು ಪಡ್ಕೊಳ್ತಾರೆ. ದೊಡ್ಡ ಯೋಗವೂ ಇಲ್ಲ, ನಷ್ಟವೂ ಇಲ್ಲ. ತಟಸ್ಥ ಸ್ವಭಾವವನ್ನು ಅವರು ವೀಕ್ಷಣೆಯನ್ನು ಮಾಡುವಂಥ ಸ್ಥಾನದಲ್ಲಿ ಕೂತಿರ್ತಾರೆ ಶನಿ ಮಹಾತ್ಮ. ಹಾಗಾದರೆ ಮಿಥುನ ರಾಶಿಗೆ ಫಲಗಳೇನು ಅಂತ ಅಂದಾಗ ತಂದೆಯಿಂದ ಯೋಗ ಸಿಗುತ್ತೆ, ನಿಮಗೆ ಪುತ್ರನಿಂದ ಯೋಗ ಸಿಗುತ್ತೆ, ಉತ್ತಮವಾದಂಥ ಮಕ್ಕಳು ನಿಮಗೆ ಒಳ್ಳೆಯ ಹೆಸರನ್ನ ತಂದು ಕೊಡ್ತಾರೆ. ನನ್ನ ಮಗ ಒಳ್ಳೆ ಕೆಲಸ ಮಾಡಿಕೊಂಡಿದ್ದ, ನನ್ನ ಮಗನಿಂದ ನನಗೆ ಹೆಸರು ಚೆನ್ನಾಗಿ ಬಂತು ಅನ್ನುವಂತಹ ಒಂದು ದಿನ ತಂದೆಗೆ ಬರುತ್ತೆ. ಮಕ್ಕಳಿಗೆ ತಂದೆ ಮಾಡಿದಂತಹ ಒಳ್ಳೆಯ ದಾನ ಧರ್ಮ ಹೆಸರು ಕೀರ್ತಿ ಎಲ್ಲವೂ ಸಹ ಇವ್ರಿಗೆ ಇನ್ಕ್ಲೂಡಿಗಾಗಿ ಇವ್ರಿಗೆ ಉತ್ತಮವಾದಂತಹ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಉದ್ಯೋಗ ಪ್ರಗತಿ, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಗುರುವಿನ ಬಲದಿಂದ ಬರುತ್ತೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಸಮಸ್ಯೆಗಳೇನಾದರೂ ಬರುತ್ತಾ ಗುರುಗಳೇ? ಖಂಡಿತವಾಗಿ ಆಗಾಗಲೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಯಾಕೆ ಅಂದರೆ ಕುಜಗ್ರಹ ಅಷ್ಟು ಯೋಗವೇನು ತಂದುಕೊಡುವಂಥದ್ದಲ್ಲ. ಮಿಥುನ ರಾಶಿಯವರಿಗೆ ಆಗುವಂಥವನೇ ನಿಮಗೆ ವಿಶೇಷವಾಗಿ ತಿಳ್ಕೊಳ್ಳಿ. ಅವನು ಯಾರು ಅಂತ ಅಂದರೆ ಕುಜಗ್ರಹ ಆಗಾಗಲೇ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣದಾಗಿ ಏಟನ್ನು ಹಾಕ್ತಾ ಇರ್ತಾನೆ. ಅದ್ರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಬೇಕಾಗ್ತದೆ. ನಾವು ಆಗಾಗಲೇ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು, ಮನೆದೇವರ ಉಪಾಸನೆಗಳನ್ನು ಮಾಡಬೇಕು. ಜೊತೆಯಲ್ಲಿ ವಿಶೇಷವಾಗಿ 3ನೇ ಮನೆಗೆ ಬರುವಂತಹ ಕೇತುಗ್ರಹ, 3ನೇ ಮನೆಗೆ ಕೇತುಗ್ರಹ ಬಂದರೆ ಶತ್ರು ಬಾಧೆಗಳನ್ನು ತಂದುಕೊಡ್ತಾನೆ. ಅಸೂಯೆ ಜನಗಳು ಸಿಗ್ತಾರೆ ನಿಮಗೆ. ನಿಮ್ಮ ಶ್ರಮದ ಜೀವನ, ಕಷ್ಟಪಟ್ಟು ಪಡುವಂತಹ ಜೀವನಕ್ಕೆ ಇಲ್ಲ ಸಲ್ಲದ ಅಪವಾದಗಳನ್ನು ಅಪನಿಂದನೆಗಳನ್ನು ಅವಮಾನಗಳನ್ನು ಮಾಡುವಂತಹ ಹಿತಶತ್ರುಗಳಿರ್ತಾರೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು. ನೀವು ಮಾಡುವಂತಹ ಬಿಸ್ನೆಸ್ಸು ಮಧ್ಯಮವಾಗಿರುತ್ತೆ. ನೀವು ಮಾಡುವಂತಹ ನೀವು ಬೆಳೆಯುವಂಥ ಬೆಳೆಯಲ್ಲಿ ಸಣ್ಣ ಪುಟ್ಟ ರೋಗ ರುಜಿನಗಳು ಅದರಲ್ಲಿ ಸೃಷ್ಟಿಯಾಗುತ್ತೆ. ಒಂದು ಮಧ್ಯಮವಾದಂಥ ಫಸಲುಗಳನ್ನು ಬೆಳೆಯುವಂತಹ ಯೋಗದಿಂದ ಕೂಡಿರುವಂಥವರು ಮಿಥುನ ರಾಶಿ. ಹಾಗಾದರೆ ಗುರುಗಳೇ ಎಲ್ಲವೂ ತಂದೆಯಿಂದ ಅನುಕೂಲ ಹೇಳಿದ್ರಿ, ವ್ಯವಹಾರದಲ್ಲಿ ಅನುಕೂಲ ಅಂತ ಹೇಳಿದ್ರಿ, ಎಲ್ಲವೂ ಆದಮೇಲೆ ಈ ಸಣ್ಣದ ಅನಾನುಕೂಲಗಳು ಹೇಳ್ತಿದ್ದೀರಲ್ಲ ಅಂತಂದರೆ ಅನಾನುಕೂಲಗಳು ಬರುತ್ತೆ. ಮಧ್ಯಮ ಸ್ಥಾನದಲ್ಲಿರುವಂಥದ್ದು ದೊಡ್ಡ ಲಾಭವಲ್ಲ ನಷ್ಟವಲ್ಲ ಮಿಥುನ ರಾಶಿಯವರಿಗೆ. ಹಾಗಾದರೆ ನಷ್ಟದಲ್ಲಿರುವಂಥ ಕುಜಗ್ರಹನ ಶಾಂತಿ ಮಾಡಿಕೊಳ್ಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಮನೆ ದೇವರು ಯಾವುದೋ ನರಸಿಂಹಸ್ವಾಮಿ ಇದೆ ನರಸಿಂಹಸ್ವಾಮಿಗೆ ಹೋಗಿ ವರಹಸ್ವಾಮಿ ಧ್ಯಾನವನ್ನು ಮಾಡಿ ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಆಗುವಂಥ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಸಹ ನಿಮ್ಮ ಬೆಳವಣಿಗೆ ಆಗ್ತಾ ಇರುತ್ತೆ. ಪಕ್ಕದಲ್ಲೊಬ್ಬ ಹಿತಶತ್ರುಗಳಿರ್ತಾನೆ, ನಿಮ್ಮ ಜೊತೆಯಲ್ಲಿ ಕೈ ಹಾಕೊಂಡು ಮಾತನಾಡ್ತಿರ್ತಾನೆ, ನಿಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ತಿರ್ತಾನೆ. ಅವನೇ ನಿಮಗೆ ಸಣ್ಣದಾದಂಥ ಅವಮಾನಗಳನ್ನು ಚಾಡಿ ಮಾತುಗಳನ್ನು ಹೇಳ್ತಿರ್ತಾನೆ. ಅವನ ಬಗ್ಗೆ ಮಾತ್ರ ಎಚ್ಚರಿಕೆಯನ್ನು ವಹಿಸಿ